ನಮಸ್ಕಾರ, ಎಫ್ಎಂ ನ್ಯೂಸ್ಗೆ ಸ್ವಾಗತ. ನಾನು ಭಾರ್ಗವಿ. ಇದೀಗ ಬಂದ ನ್ಯೂಸ್ ಅಪ್ಡೇಟ್. ಅಕ್ಷರ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನು ಆಚರಿಸಲಾಯಿತು. ವಿಜಯಪುರ ಜಿಲ್ಲೆಯ ಕೊಲ್ಹಾರ ತಾಲೂಕಿನ ಬಳುತಿ ಗ್ರಾಮದ ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಅಧೀನದಲ್ಲಿ ಒಳಪಡುವ ಅಕ್ಷರ ಪ್ರಾಥಮಿಕ ಶಾಲೆಯಲ್ಲಿ ವಿಶ್ವ ಪರಿಸರ ದಿನವನ್ನ ವೇದಮೂರ್ತಿ ಶಂಕರಯ್ಯ ಚಿಕ್ಕಮಠ ಸಸಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಮಾತನಾಡಿದರು. ಈ ಸಂಸ್ಥೆಯನ್ನ ಕಟ್ಟಿರುವಂತಹ ಮಹೇಶ್ ಕುಂಬಾರ್ ದೊಡ್ಡ ಮನೆತನದವರಲ್ಲ, ಅತ್ಯಂತ ಸಣ್ಣ ಕುಟುಂಬದ ವ್ಯಕ್ತಿ. ಈ ಸಂಸ್ಥೆ 5ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿರುವುದು ಗ್ರಾಮದ ಹೆಮ್ಮೆಯ ಸಂಗತಿ. ಶಾಲೆಯ ಗುರುಮಾತೆಯರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಒಳ್ಳೆಯ ಸಂಸ್ಕಾರ ನೀಡುವಂತಾಗಬೇಕು. ಮಹೇಶ್ ಕುಂಬಾರ್ ದಂಪತಿಗಳ ನಡತೆ ಈ ಶಾಲೆಯ ಬೆಳವಣಿಗೆಯಲ್ಲಿ ಎತ್ತಿ ತೋರುತ್ತದೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಕೆಲಸವನ್ನ ಮಾಡುತ್ತಿದ್ದಾನೆ ಮಹೇಶ್. ದೇಹ ಸಣ್ಣದಾದರೂ ಅವನು ಮಾಡುತ್ತಿರುವ ಕೆಲಸಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಈ ಶಾಲೆಯ ಅಭಿವೃದ್ಧಿಗಾಗಿ ಗ್ರಾಮದ ಗುರು ಹಿರಿಯರು ನಾವೆಲ್ಲರೂ ಮಹೇಶ್ ಕುಂಬಾರ್ ಅವರಿಗೆ ಬೆನ್ನೆಲುಬಾಗಿ ನಿಂತು ಸಹಾಯ ಸಹಕಾರ ಮಾಡುವುದು ಅವಶ್ಯವಿದೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷ ಹನುಮಂತ ದಳವಾಯಿ ಸೇರಿದಂತೆ ಶಾಲೆಯ ಮುಖ್ಯೋಪಾಧ್ಯಾಯರು ಗುರುಮಾತೆಯರು ಉಪಸ್ಥಿತರಿದ್ದರು. ವಿಶ್ವ ಪರಿಸರ ದಿನದ ಕುರಿತು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಯನ್ನ ವ್ಯಕ್ತಪಡಿಸಿದರು. ಸಂಸ್ಥೆ ಕಟ್ಟಿದಂಥ ಯಾವ ಮಹೇಶ್ವರ ಅವರಿಗೆ ಮೊದಲ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಆಮೇಲೆ ಈ ಶಾಲೆಗೆ ಅಧ್ಯಕ್ಷರಾದಂಥ ಹನುಮಂತಪ್ಪ ದಳವಾಯಿ ಇವರಿಗೆ ಅವರಿಗೆ ನಮನಗಳನ್ನು ಸಲ್ಲಿಸ್ತೇನೆ. ಗುರುಮಾತೆಯರು ತಮ್ಮ ಜೀವನವನ್ನು ಮುಡುಪಿಟ್ಟಂಥ ಈ ಮಕ್ಕಳಿಗೆ ವಿದ್ಯೆಯನ್ನು ಕೊಟ್ಟಂಥ ಆ ಗುರುಮಾತೆಯರಿಗೆ ನಾನು ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಈ ಅಕ್ಷರ ಶಾಲೆಯಲ್ಲಿ ಹಮ್ಮಿಕೊಂಡಂತ ಈ ವಿಶ್ವ ದಿನಾಚರಣೆ ಹಾಕೊಂಡು ಈ ಸಂಸ್ಥೆಯನ್ನು ಕಟ್ಟುವಂತ ನಮ್ಮ ಮಹೇಶಿಯವರು ಅವರೇನು ದೊಡ್ಡ ಮಂತ್ರಲ್ಲ, ಆದರೂ ಶ್ರೀಮಂತರು ಮಾಡಬಹುದು, ಆದರೂ ಮಾಡ್ಯಾರ ಎಷ್ಟೋ ಮಂದಿ ಮಾಡಿಲ್ಲ. ಅದು ನಾವು ಹೆಸರು ಹೇಳಂಗಿಲ್ಲ. ಮಾಡುವುದು ಭಾಳ ಜಡ ಐತಿ. ದಾನ ಮಾಡುವುದು ಹೇಳಕ್ ಬರ್ತೈತಿ, ದಾನ ಮಾಡುವುದು ಭಾಳ ಜಡ. ಅದಕ್ಕೆ ಈ ಶಾಲೆಯನ್ನು ಕಟ್ಟಿ ಇವತ್ತಿಗೆ ಎಷ್ಟು ವರ್ಷ ಆಗುತ್ತೆ? 4 ವರ್ಷ ದಾಟಿ 5ನೇ ವರ್ಷಕ್ಕೆ ಪಾದಾರ್ಪಣೆ ಹಾಕಿರುತ್ತದೆ. ಅದಕ್ಕೆ ಇವತ್ತು ಹಮ್ಮಿಕೊಂಡಂತ ಈ ನಮ್ಮ ಶಾಲೆಯ ಗುರುಮಾತೆಯರು ಈ ಮಕ್ಕಳಿಗೆ ಏನು ಕೊಡಬೇಕು, ಶಿಕ್ಷಣ ಕೊಡಬೇಕು. ಶಿಕ್ಷಣ ಹ್ಯಾಂಗೆ ಕೊಡಬೇಕು ಅಂತಂದ್ರೆ ಈಗ ಇನ್ನವರಿಗೆ ನೀವು ಇಲ್ಲಿ ಕೂತು ನೋಡಿರಲ್ಲ, ಗಿಡಕ್ಕೆ ನೀರು ಉಳಿಸೋದು ಅಂತ ಹೇಳಿ ಗಿಡಕ್ಕೆ ನೀರು ಉಳಿಸಿದ್ರು. ಈಗ ಅದು ಗಿಡಕ್ಕೆ ನೀರು ಉಳಿಸೋದು ಕಾರ್ಯಕ್ರಮ. ಆ ಗಿಡಕ್ಕೆ ನೀರು ಉಳಿಸಿದ ಕಾರ್ಯಕ್ರಮ ಎದಕ್ಕೆ ಮಾಡ್ತಾರೆ ಅಂತಂದ್ರೆ ಮಕ್ಕಳನ್ನು ಬೆಳೆಸೋದು ಒಂದೇ, ಈ ಗಿಡ ಬೆಳೆಸಿ ದೊಡ್ಡ ಗಿಡ ಮರ ಮಾಡೋದು ಅಷ್ಟೇ. ಯಾಕಂದ್ರೆ ಯಾರು ಹೋಗಿ ಒಮ್ಮೆ ದೊಡ್ಡ ಎಮ್ಮೆಗಳಾಗ್ಯಾರ, MP ಆಗಿಲ್ಲ, ಎಲ್ಲರೂ ಇಂಥ ಶಾಲೆ ಕಲ್ತ ದೊಡ್ಡವರಾಗ್ಯಾರ. ಈಗ ಮಕ್ಕಳು ಇವತ್ತಿನ ಮಕ್ಕಳು ಮುಂದಿನ ಪ್ರಧಾನಿಗಳಾಗ್ತೀರಿ ನೀವು. ಅದು ನಿಮ್ಮಂತೆ ಐತಿ. ಯಾರು ತಾವು ಮನಸ್ಸುಪಟ್ಟು ಈ ಶಾಲೆಯಲ್ಲಿ ಸರಸ್ವತಿಯನ್ನು ನಂಬಿ, ಗುರುಗಳನ್ನು ನಂಬಿ, ತಂದೆ ತಾಯಿಯನ್ನು ನಂಬಿ, ನೀವು ನಂಬಿಕೆ ಇಟ್ಕೊಂಡು ಈ ಶಾಲೆಯಲ್ಲಿ ಶಿಕ್ಷಣ ಪಡೆದಂತ ಈ ಮಕ್ಕಳು ಮುಂದೆ ನೀವು ಏನಾಗ್ತೀರಿ ಅದು. ಆದ್ರೆ ಎಲ್ಲ ಮಕ್ಕಳು ಒಂದೇ, ಗುರುಗಳಿಗೆ ಎಲ್ಲ ಮಕ್ಕಳು ಒಂದೇ. ಯಾರಿಗೆ ಹೆಚ್ಚು ಹೇಳಂಗಿಲ್ಲ, ಯಾರಿಗೆ ಕಮ್ಮಿ ಹೇಳಂಗಿಲ್ಲ. ಅವು ಎಲ್ಲರಿಗೆ ಅಷ್ಟ ಹೇಳ್ತಾರೆ. ಅದು ನಿಮ್ಮ ಪ್ರತಿಫಲ, ಅದು ನಿಮ್ಮ ಪ್ರತಿಫಲ. ನೀವು ಗಳಿಸೋದು, ನೀವು ಮಾಡುವುದು ನಿಮ್ಮ ಕೈಯಾಗೈತಿ. ಎಲ್ಲ ಮಕ್ಕಳು ತಂದೆ ತಾಯಿ ಹೇಳಿದಾಗೆ ಕೇಳಬೇಕು. ಮನ್ಯಾಗ ಎದ್ದು ಎಲ್ಲರೂ ಸ್ನಾನ ಮಾಡಿ, ತಾಯಿಗೆ ನಮಸ್ಕಾರ ಮಾಡಿ, ತಂದೆಗೆ ನಮಸ್ಕಾರ ಮಾಡಿ ಬಂದು ಗುರುಪಾದ ಕೈ ಬಂದು ಈ ಶಾಲೆ ಅಂದ್ರೆ ಏನೋ ಒಂದು ದೇವಸ್ಥಾನದಲ್ಲಿ ಪಾದ ಹಾಕ್ತಾರೆ. ಎಲ್ಲ ಮಕ್ಕಳು ನಮಸ್ಕಾರ ಮಾಡಿ ಒಳಗೆ ಬರಬೇಕು. ನಮಸ್ಕಾರ ಮಾಡಿ ಬಂದು ನಿಮ್ಮ ಗುರುಗಳಾದಂಥ ಎಲ್ಲ ಗುರು ಮಾತೆಯರಿಗೆ ನಮಸ್ಕಾರ ಮಾಡಿ ನಿಮ್ಮ ಆಸ್ಥಾನದಾಗ ಕೂತು ನೀವು ವಿದ್ಯಾಭ್ಯಾಸ ಮಾಡಿದ್ರೆ ನೀವು ಮುಂದೆ ಏನು ದೊಡ್ಡ ಒಂದು ಪದವೀಧರರು ಆಗ್ತೀರಿ ಅಂತ ಹೇಳಿ ನಾನು ಈ ಶಾಲೆಯ ವತಿಯಿಂದ
ಇವತ್ತಿನವರೆಗೆ ನಾನು ಇದೊಂದು ಭಾಷಣವನ್ನು ಕರೆದು ಏನೋ ಎರಡು ಮಾತು ಹೇಳಲಿಕ್ಕೆ ಅವಕಾಶ ಕೊಟ್ಟಾರ. ನಿಮ್ಮ ಮೂತು ಮಕ್ಕಳಿಗೆ ಆಶೀರ್ವಾದ, ಎಲ್ಲ ಹಿರಿಯರಿಗೆ ನನ್ನ ವಂದನೆಗಳ ಸಲ್ಲಿಸುತ್ತಾ ಎರಡು ಮಾತು ಹೇಳ್ತೇನೆ. ಈ ಮುಂದಕ್ಕೆ ಹೋಗ್ಬೇಕಾದ್ರೆ ಅವರ ಶುದ್ಧ ನಡತೆ, ಶುದ್ಧ ಅಳತೆ, ಅವರು ಮಾಡುವಂಥ ಪ್ರತಿಫಲ ಯಾರು? ಮಹೇಶರ ಕುಟುಂಬ, ಅದು ಹೆಸರಿಲ್ಲ, ಅವ್ರ ಕುಟುಂಬ ಹಾಗೂ ಇಲ್ಲಿ ಸೇವಾ ಮಾಡುವಂಥ ಗುರುಮಾತೆಯರು. ಇಲ್ಲಿ ಸೇವಾ ಹ್ಯಾಂಗ್ ಸಲ್ತ ತಮ್ಮದು ಎಲ್ಲ ಕಡೆ ಒತ್ತಿ ಇಟ್ಟು ಮನಸ್ಸನ್ನು ನಿಮ್ಮ ಕಡೆ ಇಟ್ಟು ಇಲ್ಲಿ ಮಾಡ್ತಾರೆ. ಮಹೇಶರು ಈಗ ತಮ್ಮೊಂದು ಕಥೆ ಹೇಳ್ತೀನಿ. ಸರ್ವಜ್ಞ ಮೂರ್ತಿಯರು ಎಲ್ಲಿ ಹುಟ್ಟಿದ್ರು ಅಂತಾರೆ? ಕುಂಬಾರ ಮನೆಯಾಗ ಹುಟ್ಟಿದ್ರು. ಸರ್ವಜ್ಞ ಮೂರ್ತಿ ಕುಂಬಾರ ಮನೆಯಾಗ ಹುಟ್ಟಿದವರು. ಅವ್ರು ಏನು ನೋಡ್ತಾರೆ, ಏನು ಅಂತಾರೆ, ಅದ ಕರೆ ಆಗೈತಿ. ಸರ್ವಜ್ಞ ಮೂರ್ತಿ ಇನ್ನೊಮ್ಮೆ ಹುಟ್ಟಿ ಬಾ ಅಂತ ಪದ ಹಾಡ್ತಾರೆ. ಅವ ಹುಟ್ಟಿ ಬರಂಗಿಲ್ಲ, ಇನ್ನೊಮ್ಮೆ ಬರಂಗಿಲ್ಲ ಅಂಥದ್ದು ಮಾಡಿ ಆದಂಥ ಆ ಸರ್ವಜ್ಞ ಮೂರ್ತಿ ಯಾರ ಮನೆಯಾಗ ಅಂದ್ರೆ ಕುಂಬಾರ ಮನೆಯಾಗ. ಆ ಕುಂಬಾರ ಮನೆಯಾಗ ಹುಟ್ಟಿದಂಥ ಕುಂಬಾರ ಮಹೇಶನು ಅಷ್ಟೇ ಒಂದು ಸಾತ್ವಿಕನದನ. ಅವ ಅಂಥದ್ದೊಂದು ನಿರ್ಭಯದವನ. ಅಂಥವ್ರು ನೀವು ಸಾರಿ ಕಟ್ರೆ ನೀವು ಒಳ್ಳೇದಾಗ್ತೀರಿ. ಅವನ ಪರಿಸರ ಎಂಥದ್ದು, ಅವನು ಇದು ಎಂಥದ್ದು. ಅವನು ಸಣ್ಣ ವಯಸ್ಸಿನಾಗ ಎಂತಿಂಥ ಕೆಲಸಗಳು ಮಾಡ್ತಾನೆ. ಯಾರು ಮಾಡದಂಥ ಕೆಲಸಗಳು ಮಾಡ್ಯಾರ. ಅವರು ಒಂದೇ ಥರ ಅಲ್ಲ, ನೀವು ಬೇಕಾದ ವಿದ್ಯೆ ಕೇಳಿ. ಅವ್ರು ಮೂರ್ತಿ ಸಣ್ಣ ಇರ್ಬೋದು, ಆದ ಅವನ ಕೀರ್ತಿ ಮಾತ್ರ ಭಾಳ ದೊಡ್ಡದೈತಿ. ಎಲ್ಲರೂ ತಿಳ್ಕೋಬೇಕು, ಆ ತಿಳ್ಕೊಂಡು ಕೆಲಸ ಮಾಡಬೇಕು. ಅದಕ್ಕೆ ಆ ಮಹೇಶಿ ಅವ್ರಿಗೆ ನಾವು ಭಾಳ ಎತ್ತಿ ಹೇಳ್ಬೇಕಮ್ಮ. ಅದಕ್ಕೆ ಅವರಿಗೆ ಮಹೇಶಿಗೆ ಆ ದೇವರ ಆರೋಗ್ಯ ಕೊಟ್ಟು ಸರ್ಕಾರದಿಂದ ಏನಾದರೂ ಒಂದು ಸೌಲಭ್ಯ ಪಡೆಯುವಂಥ ಯಾರು MLA ಆಗಲಿ, MP ಆಗಲಿ, ಯಾರಾಗಲಿ ಈ ಸಾರಿಗೆ ಒಂದು ಏನು ನಾವು ಹಿರಿಯರು ಹೋಗಿ ಇಂಥ ಇವಾಗ ಮಹೇಶಿಗೆ ಒಂದು ಯಾವ್ದಾದ್ರು ಒಂದು ಸಹಾಯ ಕೊಡ್ರಿ ಅಂತ ಕೇಳ್ಕೊಂಡು ಊರನಾರು ಒಂದು ಸಹಾಯ ಮಾಡಿ ಅವು ಒಂದು ಅನುಕೂಲ ಮಾಡಿಕೊಟ್ರೆ ಇನ್ನೂ ಮಕ್ಕಳಿಗೆ ಹೆಚ್ಚಿನ ಆಗ್ತಾರ ಮತ್ತು ವಿದ್ಯಾನು ಹೆಚ್ಚಾಗ್ತೈತಿ. ಇಂಥ ಮಾಡೋ ಪ್ರಯತ್ನ ಮಾಡಿ ಆ ಮಹೇಶಿಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳಿ ನಾನು ಎರಡು ಮಾತು ಹೇಳಿದ್ದೀನಿ. ನಾನು ಸರ್ವಜ್ಞ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ. ಈ ನಮ್ಮ ಸರ್ವಜ್ಞ ಶಿಕ್ಷಣ ಸಂಸ್ಥೆ ಅಡಿಯಲ್ಲಿ ನಡೆಯುತ್ತಿರುವಂಥ ಅಕ್ಷರ ಪ್ರಾಥಮಿಕ ಶಾಲೆ ಬಳುತಿಯಲ್ಲಿ ಈಗ 4ನೇ ವರ್ಷ ಮುಗಿದು 5ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ನಮ್ಮ ಸಂಸ್ಥೆ ಕೇವಲ 25 ವಿದ್ಯಾರ್ಥಿಗಳಿಂದ ಪ್ರಾರಂಭವಾಗಿ ಇಂದು 150 ವಿದ್ಯಾರ್ಥಿಗಳಿಗೆ ಪ್ರವೇಶ ದಾಖಲಾತಿಯನ್ನು ಈ ವರ್ಷ ನೀಡುತ್ತದೆ. ಇಲ್ಲಿ ನಾವು ಗುಣಮಟ್ಟದ ಶಿಕ್ಷಣಗಳನ್ನು ಅಂದರೆ ಅರ್ಹತೆ ಹೊಂದಿರುವಂಥ ಶಿಕ್ಷಕರು LKG, UKG ಹಾಗೂ 1ರಿಂದ 5ನೇ ತರಗತಿಗೆ BA, B.Ed ಆಮೇಲೆ PUC, D.Ed ಶಿಕ್ಷಕರನ್ನ ನೇಮಕ ಮಾಡಿಕೊಂಡಿದ್ದು, ಇಲ್ಲಿ ನಾವು ವಿಷಯವಾರ ಶಿಕ್ಷಕರನ್ನು ನಮ್ಮ ತರಗತಿಗಳಿಗೆ ಶಿಕ್ಷಕರನ್ನ ನಾವು ನೇಮಿಸಿಕೊಂಡಿರ್ತೇವೆ. ಗಣಿತ ಹಾಗೂ ವಿಜ್ಞಾನ ಶಿಕ್ಷಕರನ್ನ ನೇಮಿಸಿಕೊಂಡು ಆ ವಿದ್ಯಾರ್ಥಿಗಳ ಪ್ರಗತಿಗೆ ಶಿಕ್ಷಕರು ಶ್ರಮಿಸುತ್ತಿದ್ದಾರೆ. ಹಾಗೂ 1ರಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಲ್ಲಿ ಕೂಡ ವಿಷಯವಾರ ಶಿಕ್ಷಕರು ನೇಮಿಸಿಕೊಂಡು ಅವರು ಕೂಡ ವಿದ್ಯಾರ್ಥಿಗಳ ಒಂದು ಪ್ರಗತಿಗೆ ವಿಶೇಷವಾಗಿ ತಮ್ಮ ಶ್ರಮವನ್ನು ನಮ್ಮ ವಿದ್ಯಾರ್ಥಿಗಳ ಮೇಲೆ ಹಾಕ್ತಾ ಇದ್ದಾರೆ. ಅದರ ಜೊತೆಗೆ ನಾವು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಮೊರಾರ್ಜಿ, ನವೋದಯ ಹಾಗೂ ಸೈನಿಕ ಶಾಲೆಯ ತರಬೇತಿಗಳನ್ನು ಕೊಡ್ತಿದ್ದು, ಇಲ್ಲಿವರೆಗೆ ಈ 4 ವರ್ಷದೊಳಗೆ ನಮ್ಮಲ್ಲಿ 30 ವಿದ್ಯಾರ್ಥಿಗಳು ಮೊರಾರ್ಜಿ ಮತ್ತು ಆದರ್ಶ ಹಾಗೂ ಅಲ್ಪಸಂಖ್ಯಾತ ಮೊರಾರ್ಜಿ ವಸತಿ ಶಾಲೆಗೆ ಆಯ್ಕೆಯಾಗಿ ನಮ್ಮ ಶಾಲೆಯ ಪ್ರಗತಿಯನ್ನು ಹೆಚ್ಚಿಸಿರುತ್ತಾರೆ. ಈ ವರ್ಷವೂ ಕೂಡ ನಮ್ಮಲ್ಲಿ 5ನೇ ತರಗತಿ ವಿದ್ಯಾರ್ಥಿಗಳಿಗೆ 18 ವಿದ್ಯಾರ್ಥಿಗಳು ಈ ಸಲ ಕೋಚಿಂಗಾಗಿಯೇ ಪ್ರವೇಶವನ್ನು ಪಡೆದಿರುತ್ತಾರೆ. ಅವ್ರಿಗೂ ಕೂಡ ಈ ಸಲ ನಾವು ಅತ್ಯಂತ ಕಾಳಜಿ ಮತ್ತು ವೈಯಕ್ತಿಕ ಗಮನದಿಂದ ಅವರಿಗೆ ಕೋಚಿಂಗನ್ನು ಕೊಟ್ಟು ಅವ್ರನ್ನೂ ಕೂಡ ನಾವು ಮುಂದಿನ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯಲು ಅವರಿಗೆ ನಾವು ನಮ್ಮ ಸಂಸ್ಥೆ ವತಿಯಿಂದ ನಾವು ಶ್ರಮವನ್ನು ವಹಿಸ್ತಾ ಇದ್ದೀವಿ. ಪಕ್ಕದ ಹಳ್ಳಿಗಳಿರುವಂತಹ ಹನುಮಾಪುರ, ಮಟ್ಯಾಳ ಹಾಗೂ ಸಿದ್ಧನಾಥರಹಳ್ಳಿ ಹಾಗೂ ತೋಟದ ಮಕ್ಕಳಿಗಾಗಿ ವಿಶೇಷವಾಗಿ ಒಂದು ವಾಹನವನ್ನು ಸೌಲಭ್ಯವನ್ನು ಕಲ್ಪಿಸಿ ತೋಟದ ಮಕ್ಕಳೇ ನಮಗೆ ಈ ವರ್ಷ 18 ವಿದ್ಯಾರ್ಥಿಗಳು ತೋಟದಿಂದ ಮಕ್ಕಳು ಬರ್ತಾ ಇದ್ದಾರೆ. ಹಾಗೂ ಪಕ್ಕದ ಹಳ್ಳಿಗಳಿಂದ 15ರಿಂದ 16 ವಿದ್ಯಾರ್ಥಿಗಳು ಈ ವರ್ಷ ನಮ್ಮಲ್ಲಿ ಬರ್ತಾ ಇದ್ದಾರೆ. ನಾವು ಇನ್ನು ಮುಂದಿನ ವರ್ಷಗಳಲ್ಲಿ ಇನ್ನೂ ಪಕ್ಕದ ಹಳ್ಳಿಗಳನ್ನ ವಿಸ್ತರಿಸುವಂತಹ ಯೋಜನೆಯನ್ನು ಹಾಕಿಕೊಂಡಿರ್ತೇವೆ. ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಗುಣಾತ್ಮಕ ಶಿಕ್ಷಣ, ಪ್ರಾಮಾಣಿಕತೆ ಶಿಕ್ಷಣವನ್ನು ಕೊಡುವಂತಹ ಯೋಜನೆಯನ್ನು ಹಮ್ಮಿಕೊಂಡಿದ್ದು, ಅದಕ್ಕಾಗಿ ನಮ್ಮ ಎಲ್ಲ ಸಿಬ್ಬಂದಿಗಳು ಕೂಡ
ನಮ್ಮ ಶಿಕ್ಷಣ ಸಂಸ್ಥೆಗೆ ತಮ್ಮ ಎಲ್ಲ ಶ್ರಮವನ್ನು ಹಾಕಿ ನಮ್ಮ ವಿದ್ಯಾರ್ಥಿಗಳ ಪ್ರಗತಿಗಾಗಿ ಅವರು ತಮ್ಮ ಜ್ಞಾನಾರ್ಜನೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಕೊಡ್ತಿದ್ದಾರೆ. ಧನ್ಯವಾದ. शरण्ये त्र्यम्बके देवी नारायणी नमोस्तुते। ಶ್ರೀ ಸಿಗಂದೂರು ಚೌಡೇಶ್ವರಿ ಜ್ಯೋತಿಷ್ಯರು ಪ್ರಖ್ಯಾತ ಮಾಂತ್ರಿಕರು, ನಂಬರ್ 1 ವಶೀಕರಣ ಸ್ಪೆಷಲಿಸ್ಟ್. ಸಿಗಂದೂರು ಚೌಡೇಶ್ವರಿ ತಾಯಿ ಪ್ರಮಾಣವಾಗಿ ಕೇರಳ ಕೊಳ್ಳೆಗಾಲ ಪೂಜಾ ಪದ್ಧತಿಯಿಂದ 100% ಗ್ಯಾರಂಟಿ ಪರಿಹಾರ. ಅನ್ನಪೂರ್ಣೇಶ್ವರಿ ದೇವಿ, ಶ್ರೀ ಮಾರಿಕಾಂಬಾ ದೇವಿ, ಶ್ರೀ ಶಾರದಾ ದೇವಿ, ಶ್ರೀ ಸಿಗಂದೂರು ಚೌಡೇಶ್ವರಿ ದೇವಿ ಹಾಗೂ ಶ್ರೀ ಮೂಕಾಂಬಿಕಾ ದೇವಿಯ ಪೂಜಾ ಶಕ್ತಿಯಿಂದ ನಿಮ್ಮ ಸರ್ವ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ವ್ಯಾಪಾರ, ಸಂತಾನ, ಸತಿಪತಿ ಕಲಹ, ದಾಂಪತ್ಯ, ಹಣಕಾಸು, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ಜಾಗ ಜಮೀನು ಇನ್ನಿತರ ಸಮಸ್ಯೆಗಳಿಗೆ ನೇರ ಪರಿಹಾರ ತಿಳಿಸುತ್ತಾರೆ. ವಿಶೇಷ ಸೂಚನೆ: ಸ್ತ್ರೀಯರಿಗೆ ವಿಶೇಷ ಪರಿಹಾರ. ನಿಮ್ಮ ಸಮಸ್ಯೆಗಳಾದ ಕೆಲಸದಲ್ಲಿ ತೊಂದರೆ, ವಿವಾಹ ವಿಳಂಬ, ಪ್ರೀತಿ ಪ್ರೇಮ ವಿಚಾರ, ಗಂಡ ಹೆಂಡತಿ ಗುಪ್ತ ಸಮಸ್ಯೆ, ಗಂಡ ಪರಸ್ತ್ರೀಯರನ್ನು ಬಿಡಿಸಲು, ಮಕ್ಕಳು ಮಾತು ಕೇಳಲು, ಶತ್ರುನಾಶ, ಮಾಟ ಮಂತ್ರ, ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆ ಆಗಲು, ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಲಕ್ಷ್ಮೀ ವಶೀಕರಣ, ಲೈಂಗಿಕ ವಶೀಕರಣ, ಯಾವುದೇ ಹಳ್ಳಿ, ತಾಲೂಕು, ಜಿಲ್ಲೆ, ಸ್ಥಳದಿಂದ ಕರೆ ಮಾಡಿದರೆ ಫೋನಿನ ಮೂಲಕ ಪರಿಹಾರ. ಫೋನಿನ ಮೂಲಕ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಾರೆ. ಪಂಡಿತ್ ರಾಘವೇಂದ್ರ ಜೋಶಿ,
ಸಂಪರ್ಕಿಸಿ ಮೊಬೈಲ್ ನಂಬರ್ 9901238550.